ಇವತ್ತಿನಿಂದ ಆರಂಭ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಏನಂದರೆ ಖಾಸಗಿ ಬಸ್ ಸಂಚಾರಕ್ಕೆ ಅವಕಾಶ ಕೊಟ್ಟಿದ್ರು ಕೂಡ ಸರ್ಕಾರ ಉಡುಪಿಯಲ್ಲಿ ಖಾಸಗಿ ಬಸ್ಗಳು ಆರಂಭ ಆಗಿರಲಿಲ್ಲ. ಆದರೆ ಉಚಿತವಾಗಿ ಖಾಸಗಿ ಬಸ್ ಸಂಚಾರವನ್ನು 1 ವಾರಗಳ ಕಾಲ ಉಡುಪಿಯಲ್ಲಿ ನಡೆಸ್ತಾ ಇದ್ದಾರೆ. ನೋಡ್ಬೋದು ನೀವು. ಈಗ ತಾನೇ ಈ ಯೋಜನೆಗೆ ಚಾಲನೆ ಸಿಕ್ಕಿದೆ. ಸಾಲು ಸಾಲು ಬಸ್ಸುಗಳನ್ನು ನಿಲ್ಲಿಸಲಾಗಿದೆ. ಸುಮಾರು 12 ಬಸ್ಸುಗಳು ಇಡೀ ಹೋಗುವಂಥ ಪ್ರಯಾಣಿಕರಿಗೆ ಅದರ ಸರ್ವಿಸನ್ನು ಕೊಡ್ತಾ ಇದೆ. ಸುಮಾರು 7 ರೂಟ್ಗಳಿಗೆ ಬಸ್ಸು ಹೋಗುತ್ತೆ. ನಾವು ಒಂದು ಬಸ್ಸಿನ ಒಳಗೆ ಹೋಗೋಣ. ಈಗ ಬಸ್ಸಿಗೆ ಹೋಗುವ ಪ್ರತಿಯೊಬ್ಬ ಪ್ರಯಾಣಿಕರಿಗೂ ಕೂಡ ಈ ರೀತಿ ಅವರ ಕೈಗಳಿಗೆ ಸ್ಯಾನಿಟೈಸ್ ಮಾಡಿಯೇ ಕಳಿಸ್ತಾರೆ. ಈಗ ನಾನು ಹೋಗೋದಿದ್ರು ಕೂಡ ಈ ರೀತಿ ಸ್ಯಾನಿಟೈಸ್ ಮಾಡಿಕೊಂಡೇ ಹೋಗಬೇಕು. ಸೊ ಬಸ್ಸಿನ ಒಳಗೆ ಹೋದ ನಂತರ ಒಂದು ಬಸ್ಸಿನಲ್ಲಿ ಕೇವಲ 30 ಜನರಿಗೆ ಹೋಗಲಿಕ್ಕೆ ಅವಕಾಶ ಇರುವಂಥದ್ದು. ಅವರ ಪ್ರತಿಯೊಬ್ಬರು ಏನು ಬರ್ತಾರೆ ಬಸ್ಸಿನಲ್ಲಿ ಅವರ ವಿವರವನ್ನು ದಾಖಲಿಸ್ಕೊಳ್ತಾರೆ. ಪ್ರತಿಯೊಬ್ಬರ ಪ್ರಯಾಣಿಕರ ಅವರ ವಿವರವನ್ನು ಕೊಡಬೇಕು ಮತ್ತು ಅವರ ನಂಬರನ್ನು ಕೂಡ ಅಲ್ಲಿ ದಾಖಲಿಸಬೇಕು. ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು. ಪ್ರತಿಯೊಂದು ಬಸ್ನಲ್ಲೂ ಚಾಲಕರನ್ನು ಬಿಟ್ಟರೆ ಉಳಿದಂತೆ ನಿರ್ವಹಣೆಯನ್ನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಗಣೇಶೋತ್ಸವ ಸಮಿತಿಯ ಕಾರ್ಯಕರ್ತರೇ ನಿರ್ವಹಣೆಯನ್ನು ಮಾಡ್ತಾರೆ. ಸೊ ಈ ರೀತಿಯಾಗಿ ಪ್ರತಿಯೊಬ್ಬರಿಂದ ವಿವರವನ್ನು ಸಂಗ್ರಹಿಸಿದ ಬಳಿಕ ಅವರನ್ನು ಸಾಮಾಜಿಕ ಅಂತರದಲ್ಲಿ ಅಂದರೆ ಸೀಟಿನಲ್ಲಿ ಒಬ್ಬರಿಗೆ ಮಾತ್ರ ಕೂತ್ಕೊಳ್ಳಿಕ್ಕೆ ಅವಕಾಶ, ಒಂದು ಬಸ್ನಲ್ಲಿ 30 ಜನ ಮಾತ್ರ ಹೋಗ್ಬೋದು. ಈ ರೀತಿಯ ಅವಕಾಶವನ್ನು ಕಲ್ಪಿಸಲಾಗಿದೆ. ಸುಮಾರು 12 ಬಸ್ಗಳು ದಿನವಿಡೀ ಈ ಸೇವೆಯನ್ನು ಕೊಡುವಂಥದ್ದು. ಈ ಖಾಸಗಿ ಬಸ್ ಮುಖ್ಯವಾಗಿ ಉಡುಪಿ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳೇ ಜೀವಾಳ ಆಗಿರುವಂಥದ್ದು. ಬಹುತೇಕ 95% ಖಾಸಗಿ ಬಸ್ಗಳೇ ಉಡುಪಿಯಲ್ಲಿ ಸಂಚರಿಸುವುದರಿಂದ ಖಾಸಗಿ ಬಸ್ಗಳು ಆರಂಭ ಆಗಿಲ್ಲ ಅಂದರೆ ಉಡುಪಿಯ ಜನಜೀವನ ಸಹಜ ಸ್ಥಿತಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರಿತು ಬಸ್ ಮಾಲಕರ ಒಂದು ಸಹಯೋಗದೊಂದಿಗೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ನೇತೃತ್ವದಲ್ಲಿ ಈ ಒಂದು ಯೋಜನೆಗೆ ಚಾಲನೆಯನ್ನು ಕೊಡಲಾಗಿದೆ. ಮುಖ್ಯವಾಗಿ ಏನಂದರೆ ಉಡುಪಿ ನಗರದ ಎಲ್ಲ ಭಾಗವನ್ನು ಸಂಪರ್ಕ ಮಾಡುವಂಥ ಬಸ್ಸುಗಳು ಓಡಾಟವನ್ನು ನಡೆಸ್ತವೆ. ಸಂಪೂರ್ಣ ಉಚಿತವಾಗಿರುತ್ತದೆ. ಪ್ರಾಯೋಗಿಕವಾಗಿ 1 ವಾರಗಳ ಕಾಲ ಸಂಪೂರ್ಣ ಉಚಿತವಾಗಿ ಬಸ್ಸನ್ನು ಓಡಿಸಲಾಗುತ್ತೆ. ಆ ನಂತರದಲ್ಲಿ ಜನರಿಗೂ ಕೂಡ ಒಂದು ಹ್ಯಾಬಿಟ್ ಆಗಿ ಬಸ್ಸಲ್ಲಿ ಬರುವುದಕ್ಕೆ ಧೈರ್ಯ ಬಂದ ನಂತರ ಅದನ್ನು ಒಂದು ಹಿಂದಿನ ವ್ಯವಸ್ಥೆಯಲ್ಲಿ ಮುಂದುವರಿಸಲಾಗುತ್ತೆ. ಮತ್ತು ಯಾವುದೇ ಕಾರಣಕ್ಕೆ ಯಾರೊಬ್ಬರಿಗೂ ಕೂಡ ಸೋಂಕು ಬಾಧಿಸಬಾರದು ಅನ್ನೋ ಕಾರಣಕ್ಕೆ ಕ್ಯಾಶ್ಲೆಸ್ ಆಗಿ ಇದನ್ನು ನಿರ್ವಹಣೆ ಮಾಡ್ತಾರೆ. ಅಂದರೆ ಮುಂದೆಯೂ ಕೂಡ ಒಂದು ಕಾರ್ಡನ್ನು ಕೊಟ್ಟು ಆ ಕಾರ್ಡಿಗೆ ರೀಚಾರ್ಜ್ ಮಾಡಿಕೊಂಡು ಜನ ಓಡಾಡ್ಬೋದು. ಸೊ ಹಣದ ಮೂಲಕ ಕೊರೋನಾ ಸೋಂಕು ಬರುವ ಸಾಧ್ಯತೆಗಳು ಕೂಡ ಕಡಿಮೆ ಇರುತ್ತೆ. ಸೊ ಇದರ ಬಗ್ಗೆ ಈ ಒಟ್ಟು ಯೋಜನೆಯ ಕಲ್ಪನೆ ಇರುವಂಥದ್ದು ಶಾಸಕ ರಘುಪತಿ ಭಟ್ ಅವರದ್ದು. ಅವರ ಜೊತೆ ಮಾತನಾಡಿ ಇನ್ನಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಶಾಸಕರಾದ ರಘುಪತಿ ಭಟ್ ಅವರಿದ್ದಾರೆ. ಈಗ ಖಾಸಗಿ ಬಸ್ಗಳು ಅವಕಾಶ ಇದ್ದರೂ ಓಡಾಟ ನಡೆಸ್ತಾ ಇರಲಿಲ್ಲ. ಸೊ ಈ ಯೋಜನೆಗೆ ನೀವು ಚಾಲನೆ ಕೊಟ್ಟಿದ್ದೀರಿ. ಇದರ ರಹಸ್ಯ ಏನು ಮತ್ತು ಜನರನ್ನು ಹೇಗೆ ಅಟ್ರಾಕ್ಟ್ ಮಾಡ್ತೀರಿ? ನಾನು ಸಿಟಿ ಬಸ್ ಮಾಲಕರ ಹಲವಾರು ಸಭೆಗಳನ್ನು ಮಾಡಿದೆ. ಅವರು ಏನು ಅಂದರೆ ಅವರಿಗೆ ಧೈರ್ಯ ಇಲ್ಲ, ಅಂದರೆ ವರ್ಕೌಟ್ ಆಗೋದಿಲ್ಲ. 50% ಮಾತ್ರ ಹಾಕಲಿಕ್ಕೆ, ಅದಕ್ಕೆ ಅವ್ರಿಗೆ ವರ್ಕೌಟ್ ಆಗೋದಿಲ್ಲ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಏನಾಗ್ತದೆ ಹಬ್ತದ ಅಂತ ಹೇಳುವಂಥದ್ದು ಕಡೆಗೆ ನಾನು ಹೇಳಿದೆ 1 ವಾರ ನಾವು ನಮ್ಮ ಖರ್ಚಲ್ಲಿ ನಡೆಸೋಣ, ನಿಮಗಾಗ ಲೆಕ್ಕ ಸಿಗ್ತದೆ, ಆಮೇಲೆ ಮಾಡೋಣ ಅಂತ ಹೇಳ್ಕೊಂಡು ನಾವೀಗ 1 ವಾರ ನಮ್ಮ ಖರ್ಚು ಹಾಕ್ಕೊಂಡು ಅವರಿಗೆ ಟ್ರಯಲ್ ಆಗಿ. ರಾಜ್ಯದಲ್ಲಿ ಭಾಳ ವಿಶಿಷ್ಟವಾದ ಯೋಜನೆ, ಎಲ್ಲೂ ಇದಕ್ಕೆ ಈ ಥರದ ಒಂದು ಯೋಜನೆ ಮಾಡಿದ್ದಿಲ್ಲ. ಮತ್ತು ಇದರಲ್ಲಿ ಹೇಗೆ ಕಾರ್ಯಕರ್ತರನ್ನು ಕೂಡ ತೊಡಗಿಸ್ಕೊಂಡಿರ್ತೀವಿ, ಆ ಯೋಜನೆ ಹೇಗಿರುತ್ತೆ ನೋಡಿ. ನಾವು ಪ್ರತಿ ಬಸ್ಸಿಗೆ 4 ಜನ ಕಾರ್ಯಕರ್ತರ ಪ್ರಮುಖರನ್ನು ಮಾಡಿದ್ದೇವೆ. 4 ಗಂಟೆಗೆ 2 ಜನ ಬಸ್ಸಲ್ಲಿರ್ತಾರೆ, ಕಂಡಕ್ಟರ್ ಇರಲ್ಲ. ಈ ಸ್ಯಾನಿಟೈಸಿಂಗ್ ಮತ್ತು ಒಮ್ಮೆ ಬಸ್ ಹತ್ತಿ ಇಳಿದ ನಂತರ ಮೆಷಿನ್ನಲ್ಲಿ ಟೋಟಲ್ ಸ್ಯಾನಿಟೈಸ್ ಮಾಡ್ತದೆ. ಅವರು ಹಿಡಿದ ಜಾಗ ಎಲ್ಲರೂ ಇದಾಗಬಾರ್ದು, ಸ್ಯಾನಿಟೈಸ್ ಮಾಡ್ತಾರೆ. ಅದನ್ನೆಲ್ಲವನ್ನು ಮಾಡಲಿಕ್ಕೆ 4 ಗಂಟೆಗೆ 2 ಜನರ ಒಂದು ಟೀಮ್ ಬಸ್ಸಲ್ಲಿ ಚೇಂಜ್ ಆಗ್ತಾ ಇರ್ತಾರೆ. ಯಾಕಂದರೆ ಅವರಿಗೆ ಇದು ಮತ್ತೆಲ್ಲರೂ ಅವರು ಉಚಿತ. ಮತ್ತು ಮಾಸ್ಕ್ ಯಾರಾದರೂ ತರಲಿಲ್ಲ ಅಂತಾದರೆ ಯಾರಾದರೂ ನಾವು ಕಡ್ಡಾಯ ಮಾಸ್ಕ್ ಇಲ್ಲದೆ ಬಸ್ ಹತ್ತಲಿಕ್ಕಿಲ್ಲ. ನಮ್ಮ ಹತ್ರವೇ ಮಾಸ್ಕ್ ಇಟ್ಟಿದ್ದೇವೆ, ಫ್ರೀಯಾಗಿ ಅವರಿಗೆ ಮಾಸ್ಕನ್ನು ಕೊಡ್ತೇವೆ ಪ್ರಯಾಣಿಕರಿಗೆ. ಮತ್ತು ಸ್ಯಾನಿಟೈಸಿಂಗ್ ಸ್ಪಷ್ಟವಾಗಿ ಮಾಡ್ತೇವೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ 100% ಮಾಡ್ತೇವೆ. ನಾವು ಯಾವುದಕ್ಕೆ 50%ಗಿಂತ ಹೆಚ್ಚು ಬಸ್ಸನ್ನು ಹಾಕೋದಿಲ್ಲ. ಮುಖ್ಯವಾಗಿ ಏನಂದರೆ ಜನರಿಗೆ ಒಂದು ಹ್ಯಾಬಿಟ್ ಆಗಬೇಕು. ಖಾಸಗಿ ಬಸ್ಗಳಲ್ಲಿ ಓಡಾಟ ಮಾಡಬಹುದು ಅನ್ನುವಂಥ ಧೈರ್ಯವನ್ನೇ ಜನರು ಕಳ್ಕೊಂಡಿದ್ದಾರೆ. ಬಸ್ಗಳತ್ತ ಮುಖವೇ ಮಾಡ್ತಾ ಇಲ್ಲ. ಸೊ ಈ ರೀತಿ ಉಚಿತವಾಗಿ ನಡೆಸಿದಾಗ ಮುಂದಿನ ದಿನಗಳಲ್ಲಿ ವಿತ್ ಕ್ಯಾಶ್ ಜನರನ್ನು ಹಣ ಪಡೆದು ಓಡುವ ಒಂದು ಸರ್ವಿಸ್ ಏನಿದೆ ಅದಕ್ಕೆ ಚಾಲನೆ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಕಲ್ಪನೆಯನ್ನು ಈ ಆಲೋಚನೆ ಹೊಂದಿರುವಂಥದ್ದು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು, ಸುವರ್ಣ ನ್ಯೂಸ್.